ಮೋಡ ಬಿತ್ತನೆಯ ಬಟ್ಟಲು ಅನ್ನೋ ಖ್ಯಾತಿಗೆ ಪಾತ್ರವಾಗುತ್ತೆ. ಅದರ ರೂವಾರಿ ನೀವು, ಹೆಂಗನ್ಸುತ್ತೆ? ಎಷ್ಟು ಹೆಮ್ಮೆ ಇದೆ ನಿಮಗೆ? ಇದು ಇಡೀ ಜಗತ್ತಿನಲ್ಲೇ ಒಂದು 3-4 ಕಂಪ್ನಿ ಇರೋದು. ಭಾರತ ದೇಶದಲ್ಲಿ ವಿಮಾನ ಇಟ್ಕೊಂಡು ಟೆಕ್ನಾಲಜಿನ ಅಮೆರಿಕದಿಂದ ಇಂಪೋರ್ಟ್ ಮಾಡಿಕೊಂಡು ಸೆಲ್ಫ್ ಸಫಿಷಿಯೆಂಟ್ ಆಗಿ ಯಾವ ದೇಶದ ಸಪೋರ್ಟ್ ಇಲ್ದಂಗೆ ಮೋಡ ಬಿತ್ತನೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕಂಪ್ನಿಗೆ ಬಂದಿರೋದ್ರಿಂದ ಭಾರತ ದೇಶದಲ್ಲಿ ಹೆಚ್ಚು ಯಾರ ಹತ್ರನೂ ಈ ಒಂದು ಟೆಕ್ನಾಲಜಿ ಇಲ್ಲ, ಈ ಒಂದು ಲೈಸೆನ್ಸ್ ಇಲ್ಲ ಅಂತಕ್ಕಂಥದ್ದು ನಾನು ಹೇಳಿ ಬಯಸ್ತೇನೆ. ಅಮೆರಿಕಾದಲ್ಲಿದೆ, ಮತ್ತೆ ಬಿಟ್ರೆ ಭಾರತ, ಅಮೆರಿಕ, ಯುರೋಪಲ್ಲಿದೆ, ಚೈನಾಲ್ಲಿದೆ, ಇಸ್ರೇಲ್ ಅಲ್ಲಿದೆ. ಓಕೆ. ಸೊ ಇದು ಬಹಳ, ಈ ತಂತ್ರಜ್ಞಾನವನ್ನ ಅವೇರ್ನೆಸ್ ಬಹಳ ಕಮ್ಮಿ ಇದೆ ಜನಕ್ಕೆ. ಜನ ಅನ್ನೋದಕ್ಕಿಂತ ಸರ್ಕಾರಕ್ಕೆ, ಬ್ಯೂರೋಕ್ರಸಿಗೆ ಇದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಇಲ್ಲದೆ ಇರೋದು. ಈ ತಂತ್ರಜ್ಞಾನವನ್ನು ಬಳಸದೆ 2023 ತಗೊಳ್ರಿ, 123 ವರ್ಷದಲ್ಲಿ ಬರದೇ ಇರತಕ್ಕಂಥ ಬರಗಾಲ ಬಂದರೂ ಕೂಡ ಸರ್ಕಾರಗಳು ಈ ತಂತ್ರಜ್ಞಾನವನ್ನು ಬಳಸ್ಕೊಳ್ಳಿಲ್ಲ. ಇದು ತಂತ್ರಜ್ಞಾನ ಏನು ಅಂದ್ರೆ, ಈಗ ನಾವು ಡ್ಯಾಮ್ಗಳನ್ನ ಕಟ್ತೀವಿ, ಕರೆಕ್ಟ್, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಡ್ಯಾಮ್ಗಳನ್ನ ಕಟ್ತೀವಿ. ಅದು ಕೇವಲ ಒಂದು 25-30% ಭೂಮಿಯನ್ನು ಮಾತ್ರ ನೀರು ಉಣಿಸಬಲ್ದು. ಇದು ಈ ತಂತ್ರಜ್ಞಾನ ಹೆಂಗೆ ಅಂದ್ರೆ, ಇದು ಮೊಬೈಲ್ ಡ್ಯಾಮ್ ಇದ್ದಂಗೆ. ನಿಮಗೆ ಎಲ್ಲಿ ಬೇಕೋ ಆ ಡ್ಯಾಮ್ ತಗೊಂಡೋಗಿ ನೀರು ಸುರಿಸ್ದಂಗೆ ಈ ಒಂದು ತಂತ್ರಜ್ಞಾನವನ್ನು ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ರೈತರ ಆತ್ಮಹತ್ಯೆಗಳು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರೋದು ಸರ್ಕಾರಗಳ ಗಣನೆಗೆ ಬರಬೇಕು. ಕೇಂದ್ರ ಸರ್ಕಾರದಲ್ಲಿ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಅಂತ ಅದ್ರ ಕೆಳಗಡೆ ಬರ್ತಕ್ಕಂಥ ಒಂದು ಆಟೋನಾಮಸ್ ಬಾಡಿ 30 ವರ್ಷಗಳ ಸುದೀರ್ಘ ಕಾಲ ರಿಸರ್ಚ್ ಮಾಡಿ ಆ ರಿಸರ್ಚಿಂದ ಹೊರಹೊಮ್ಮಿದಂಥ ರಿಸಲ್ಟನ್ನು 20-45% ಮಳೆ ಹೆಚ್ಚಾಗುತ್ತೆ ಮೋಡ ಬಿತ್ತನೆ ಅಂತ ಈಗಾಗಲೇ ಪೇಪರ್ಸ್ ಪಬ್ಲಿಷ್ ಮಾಡಿದ. ಇದನ್ನ ನೆಲೆಯಾಗಿಟ್ಟುಕೊಂಡು ಮೋಡ ಬಿತ್ತನೆ ಮಾಡಲೇಬೇಕು ಪ್ರತಿಯೊಂದು ರಾಜ್ಯ ಸರ್ಕಾರಗಳು. ಆದರೆ ಈ ಅವೇರ್ನೆಸ್ ಇಲ್ಲದರಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ಹೋದ್ರೂ ಅನೇಕ ಬಾರಿ ನನಗೆ ಶಾಸಕನ ಆಗೋದಕ್ಕಿಂತ ಮೊದಲು ಅಡೆತಡೆಗಳು ಸಾಕಷ್ಟು ಇದ್ವು. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಯಾವ ರಾಜ್ಯ ಅಂತ ಹೇಳೋದು ಬೇಡ, ಆದರೆ ಒಬ್ಬ ಬ್ಯೂರೋಕ್ರಾಟ್ ಅಂದರೆ IAS ಆಫೀಸರ್, ಇರಿಗೇಷನ್ ಡಿಪಾರ್ಟ್ಮೆಂಟ್ IAS ಆಫೀಸರ್, ನಾನು ಹೋದೆ, ಸರ್ ದಿಸ್ ಇಸ್ ಅ ವೆರಿ ಗುಡ್ ಟೆಕ್ನಾಲಜಿ, ರೈತರ ಜೀವನ ಉಳಿಸ್ತಕ್ಕಂಥದ್ದು, ರೈತರ ಬೆಳೆಯನ್ನು ಹೆಚ್ಚು ಮಾಡತಕ್ಕಂಥದ್ದು, ಕುಡಿಯೋ ನೀರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಡ್ಯಾಮನ್ನು ತುಂಬಿಸ್ತಕ್ಕಂಥ ಒಂದು ತಂತ್ರಜ್ಞಾನ, ಈ ತಂತ್ರಜ್ಞಾನವನ್ನು ಬಳಸಬೇಕು ನಾವು ಅಂತ ಹೇಳಿದಾಗ, ಇಲ್ಲ ಇದು ವರ್ಕ್ ಆಗೋದಿಲ್ಲ, ಇದು ಸುಮ್ಮನೆ ದುಡ್ಡು ಮಾಡೋ ಸ್ಕೀಮು ಅಂತಕ್ಕಂಥ ಒಂದು ಭಾಳ ನೋವಿನ ಸಂಗತಿ ನನಗೆ ಹೇಳಿದ್ರು. ಅವಾಗ ನಾನು ಬೇಜಾರಾಯಿತು ಮನಸ್ಸಿಗೆ, ಯಾರಿಲ್ಲ, ನಾನು ಹೇಳೇಬಿಟ್ಟೆ ಅವ್ರಿಗೆ, ಸರ್ ನೀವು IAS ಆಫೀಸರು ಸಾಕಷ್ಟು ಓದಿದ್ದೀರ, ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ, ನಿಮ್ಮ ಬೇಸಿಕ್ ಡಿಗ್ರಿ ಏನು ಸರ್ ಅಂತ ನೀವು ಕೇಳಿದ್ರಿ. ನಾನು BCom ಮಾಡಿದ್ದೀನಿ ಸರ್, ಇದು ಸೈನ್ಸ್, ಇಟ್ಸ್ ಅ ಟೆಕ್ನಾಲಜಿ, ಸರ್ ನೀವು ಯು ಆ್ಯಂಡ್ ಮೀ ಆರ್ ನಾಟ್ ಕಾಂಪಿಟೆಂಟ್ ಟು ಅನಲೈಸ್ ಇದು ವೆದರ್ ಇದು ಕೆಲಸ ಮಾಡುತ್ತೋ ಇಲ್ಲ ಅನ್ನೋದನ್ನು ನಾವು ನೀವು ಕಾಂಪಿಟೆಂಟ್ ಅಲ್ಲ. ಇದಕ್ಕೆ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂತ ಸೆಂಟ್ರಲ್ ಕೇಂದ್ರ ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್ ಇದೆ, ಇಲಾಖೆ ಇದೆ, ಅಲ್ಲಿ ಕೇಳಿ ತಿಳ್ಕೊಂಡು ವರ್ಕ್ ಆಗುತ್ತೆ ಅಂದರೆ ಮಾಡಬೇಕು, ಆಗಲ್ಲ ಅಂತ ಬಿಡಬೇಕು. ನಾವೇ ಹಿಂಗೆ ಮೊದಲೇ ಜಡ್ಜ್ ಮಾಡೋದು ಎಷ್ಟು ಸರಿ, ಜಡ್ಜ್ ಮಾಡೋದು ಸರಿ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೆ ಸಿಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಇನ್ನೇನು ಎದುರಿಕೆ ಹೇಳ್ಬೋದು. ಆದ್ರಿಂದ ಈ ತಂತ್ರಜ್ಞಾನವನ್ನು ಸದ್ಬಳಕೆ ಮಾಡಿದರೆ ಮಾತ್ರ ಬಹಳ ರೈತರಿಗೆ ಬಹಳ ಉಪಯುಕ್ತವಾದಂಥ ಒಂದು ತಂತ್ರಜ್ಞಾನ. ಇದನ್ನು ಎಲ್ಲ ಸರ್ಕಾರಗಳು, ಎಲ್ಲ ರಾಜ್ಯ ಸರ್ಕಾರಗಳು ವಿಶೇಷವಾಗಿ ಇದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ನಾನು ಸಾಕಷ್ಟು ಮಾಡಿದ್ದೀನಿ. ಅವು ಕೇಂದ್ರ ಸರ್ಕಾರನೂ ಕೂಡ ಈಗ ರಿಸರ್ಚ್ ಅಂತಕ್ಕಂಥದ್ದು ಅದು ಬೇರೆ ಪೇಪರಲ್ಲಿ ಪಬ್ಲಿಷ್ ಮಾಡಿದ್ರು ಪ್ರಯೋಜನ ಇಲ್ಲ. ನಾನು ಸಾಕಷ್ಟು ಒಂದು 100 ಜನ ವಿಜ್ಞಾನಿಗಳ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರಿಗೆ ನಾನು ಇಂಟರ್ನ್ಯಾಷನಲ್ ಸೆಮಿನಾರಲ್ಲಿ ಒಂದು ಟಾಕು ಕೊಟ್ಟಿದ್ದೀನಿ, ಆಪರೇಷನಲ್ ಇಶ್ಯೂಸ್ ಆಫ್ ಕ್ಲೌಡ್ ಸೀಡಿಂಗ್ ಅಂತ. ಅವಾಗೆಲ್ಲ ವಿಜ್ಞಾನಿಗಳನ್ನ ಅಡ್ರೆಸ್ ಮಾಡಿದ್ದು. ಒಂದು 1000 ಜನ ರಷ್ಯಾದಿಂದ, ಅಮೆರಿಕದಿಂದ, ಇಸ್ರೇಲಿಂದ ಬಂದಂಥ ವಿಜ್ಞಾನಿಗಳೆಲ್ಲ ಇದ್ದರು, ಇಂಡಿಯಾದವರು ಸಾಕಷ್ಟು ಜನ ಇದ್ದರು. ನಾನು ಅದನ್ನೇ ಹೇಳಿದೆ, ನೀವು ಕಷ್ಟಪಟ್ಟು ಕಂಡು ಹಿಡಿದಿರ್ತಂಥ ತಂತ್ರಜ್ಞಾನ ಕಟ್ಟ ಕಡೆಯ ಮನುಷ್ಯನ ಮುಟ್ಟದೇ ಇದ್ದರೆ ನೀವು ಮಾಡಿದ್ದೆಲ್ಲ ವ್ಯರ್ಥ. ಅದಕ್ಕೆ ಇದನ್ನು ನೀವು ನಮ್ಮಂಥವ್ರ ಮುಖಾಂತರ, ಏನು ನಮ್ಮಂಥ ಎಂಟರ್ಪ್ರಿನರ್ಸ್ ಇರ್ತೀವಿ, ನಮ್ಮಂಥವ್ರ ಮುಖಾಂತರ ನೀವು ಈ ತಂತ್ರಜ್ಞಾನವನ್ನು ಹಂಚಿಕೊಂಡು ಇದನ್ನು ನಮ್ಮ ಬಡವರಿಗೆ ಮೇಲ್ ತರ್ತಕ್ಕಂಥ, ರೈತರನ್ನ ಮೇಲ್ ತರ್ತಕ್ಕಂಥ, ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ನೀವು ಮಾಡಿದ ರಿಸರ್ಚ್ಗೆ ಒಂದು ಅರ್ಥ ಬರ್ತದೆ ಅಂತಕ್ಕಂಥ ಮಾತನ್ನು ನಾನು ಆ ಒಂದು ಟಾಕಲ್ಲಿ ಹೇಳಿದ್ದೆ. ಕ್ಯಾ ಬಾತೆ ನಿಜ ಸರ್, ಇದೆಲ್ಲ ಬಹಳ ಹೆಮ್ಮೆ ಪಡುವಂಥ ವಿಚಾರ. ಆಮೇಲೆ ನಿಮ್ಮ ಪ್ರತಿ ಮಾತಲ್ಲೂ ಕೂಡ
ಆ ಕಳಕಳಿ, ರೈತರ ಬಗ್ಗೆ ಇರುವಂತ ಕಾಳಜಿ, ಇಟ್ಸ್ ವಿಸಿಬಲ್. ನಾನು 2 ವರ್ಷ ಒಕ್ಕಲ್ತನ ಮಾಡಿದ್ದೆ, ನಾನು ಅಗ್ರಿಕಲ್ಚರ್ ಮಾಡಿದ್ದೆ. ಅದರಿಂದ ನೀರಿಲ್ಲದೆ ಏನಾಗುತ್ತೆ ಅನ್ನೋದು ನನಗೆ ಬಹಳ ಅರಿವಿದೆ, ನೋವು ಆಗಿದೆ. ಅದರಿಂದ ನನಗೂ ಸಾಕಷ್ಟು ಲಾಸು ಆಗಿದೆ. ಅದರಲ್ಲಿ ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.